ಗೌತಮ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಅವರು ನನಗಿಂತ ಒಳ್ಳೆಯವರು. ಮನೆಯವ್ರಿಗೂ ಅವರು ತುಂಬ ಇಷ್ಟ ಆಗಿದ್ದಾರೆ. ಅಂಥ ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದು. ಇವತ್ತು ವಿಕ್ಕಿಗೆ ಎಲ್ಲ ಹೇಳಿಬಿಡಬೇಕು, ಯಾವುದನ್ನು ಮುಚ್ಚಿಡಬಾರ್ದು. ಆರತಿ, ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಅಷ್ಟಕ್ಕೂ ಕೋಪ ಮಾಡ್ಕೊಳ್ಳೋದೇ ಆದರೆ ನಾನು ಕೋಪ ಮಾಡ್ಕೊಳ್ಬೇಕು? ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ರೆ ನೀವು ಸಲೀಸಾಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಲ್ಲ. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ರೀ, ನಾನು ಮತ್ತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಬಂದ ವಿಷಯ ಮಾತಾಡಿ, ನಂಗೆ ಟೈಮ್ ಇಲ್ಲ, ನಾನು ಮನೆಗೆ ಹೋಗಬೇಕು. ರೀ, ಯಾಕ್ರಿ ಟಿಪಿಕಲ್ ಹುಡುಗಿದಾರ ಆಡ್ತೀರಾ? ಈಗಷ್ಟೇ ಬಂದಿದ್ದೀರಾ, ಆಗಲೇ ಹೋಗೋ ಮಾತಾಡ್ತಿದ್ದೀರಲ್ಲ. ಯಾರಾದರೂ ಪರಿಚಯದವ್ರು ನೋಡಿದ್ರೆ ತೊಂದರೆ ಆಗುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಂಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ನನ್ನ ಹಿಂದೆ ಬಂದು ಟೈಮ್ ಪಾಸ್ ಮಾಡಬೇಡಿ. ನಿಮಗೆ ಸೂಟ್ ಆಗೋ ಹುಡುಗಿನ ಹುಡುಕೊಳ್ಳಿ ಪ್ಲೀಸ್. ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ, ನಾನು ಈ ಸಮಾಜಕ್ಕೋಸ್ಕರ ಬದುಕಲ್ಲ ಅಂತ. ಅಷ್ಟಕ್ಕೂ ನನ್ನ ಸಮಾಜ, ನನ್ನ ಪ್ರಪಂಚ ಅದೆಲ್ಲ ನೀವೇ ರೀ. ಅದೆಷ್ಟು ಸುಲಭವಾಗಿ ಬೇರೆ ಹುಡುಗಿ ಹುಡ್ಕೊ ಅಂತ ಅಂದ್ಬಿಟ್ರಿ. ಈ ಹಾರ್ಟ್ ಅನ್ನೋದು ಬಾಡಿಗೆ ಮನೆ ಅಲ್ಲ ರೀ, ಬೋರಾದಾಗೆಲ್ಲ ಚೇಂಜ್ ಮಾಡೋದಕ್ಕೆ. ಈ ಜಗತ್ತಲ್ಲಿ ನನಗೆ ಪಕ್ಕಾ ಸೂಟ್ ಆಗೋದಂದರೆ ನೀವೊಬ್ಬರೇ. ನಿಮ್ಮ ಮನಸ್ಸಲ್ಲೂ ಇದೇ ಇರೋದು. ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾಕ್ರಿ ಹಿಂಗೆ ಆಡ್ತೀರಾ? ಒಂದ್ಸಲ ಸಮಾಜದಿಂದ ಹೊರಗಡೆ ಬಂದು ಯೋಚನೆ ಮಾಡಿ. ನಿಮ್ಗೆ ಯಾರು ಹೇಳಿದ್ದು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ? ಇದನ್ನು ನಾನೇ ಹೇಳಬೇಕಾ? ಹೌದು, ಅವತ್ತು ಹೇಳ್ದಾಗೆ ಈ ಬಾಯಿ ಇದೆಯಲ್ಲ, ಇದಕ್ಕೆ ತುಂಬ ಗಾಂಚಲಿ. ಆದರೆ ಈ ಕಣ್ಗಳು ಇದಕ್ಕೆ ಸುಳ್ಳು ಹೇಳಕ್ಕೆ ಬರಲ್ಲ. ಅಪರೂಪಕ್ಕೆ ಹುಡುಗರೆಲ್ಲ ಫಿಲಾಸಫಿನ ಸ್ವಲ್ಪ ತಲೆಗೆ ಹಾಕೊಳ್ರಿ. ನಿಮ್ಗೆಲ್ಲನೂ ಹುಡುಗಾಟ ಅನಿಸುತ್ತೆ. ಅಷ್ಟಕ್ಕೂ ಈಗ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ. ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗೋದು. ಇದೇ ನಿಮ್ಮ ಕೊನೆ ನಿರ್ಧಾರ ಆದರೆ, ನೀವು ನನ್ನ ಲೈಫಲ್ಲಿ ಇಲ್ಲ ಅನ್ನೋದು ನಿಜ ಆದರೆ, ನನಗೆ ಈ ಲೈಫೇ ಬೇಡ. ನಾನು ಸತ್ತೋಗ್ಬಿಡ್ತೀನಿ ಆರ್ತಿ. ಪ್ಲೀಸ್ ಆರ್ತಿ. ಸಾವು ಬರೋವರೆಗೂ ನಾವು ಅದನ್ನು ಕರಿಬಾರ್ದು. ಸಾಯೋದಕ್ಕಿಂತ ಸುಲಭ ದಾರಿ ನಿಮ್ಮ ಹತ್ರ ಇದೆ ವಿಕ್ಕಿ. ನನ್ನ ಮರ್ತ್ಬಿಡಿ ಅಷ್ಟೇ. ಅಕ್ಕ, ಸ್ಕೂಲಿಂದ ಬಂದಾಗಿಂದ ಕೇಳ್ತಿದ್ದೀನಿ, ಗೌತಮ್ ಮಾವ ಏನಂದ್ರೆ ಹೇಳೆ. ಅವ್ರು ಹೇಗೆ ಚೆನ್ನಾಗಿ ಮಾತಾಡ್ತಾರಾ, ಇಲ್ಲ ನೀನೇ ಮೊದಲು ಮಾತಾಡ್ತೀಯಾ? ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೇ ಆಗ್ಬೇಕಾಗಿದೆ? ನನಗಲ್ಲಮ್ಮ, ಅದಿತಿ ಅಕ್ಕ ಮುಂದೆ ನಮಗೂ ಬೇಕಾಗುತ್ತೆ ತಿಳ್ಕೊಂಡಿರು ಅಂತ ಹೇಳಿದ್ಲು. ಹಾ, ಒಳ್ಳೇದೇನು ಹೇಳ್ಕೊಡದೇ ಇದ್ರು ನಿಮ್ಮ ಅಕ್ಕ ಇಂಥ ಕೆಟ್ಟ ಬುದ್ಧಿಗಳನ್ನೆಲ್ಲ ಹೇಳ್ಕೊಡ್ತಾಳೆ. ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿದೆ, ಒಂದನ್ನು ಮಾಡಿದೆ ಎಲ್ಲಿ ಹಾಳಾಗೋಗಿದ್ದಾಳೆ ಅವಳು. ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋದೇ ಅವಳ ಪಾಲಿಸಿ. ಪಕ್ಕದ ಮನೆ ಅಂಬುಜಾ ಆಂಟಿ ಮನೆಗೆ ಹೋಗಿ ಅಲ್ಲಿ ಟಿಕ್ ಟಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಹೋಗಿದ್ದಾಳೆ. ಏನು ಕರ್ಮನೋ ಏನೋ ಈ ಟಿಕ್ ಟಾಕ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಹೇಳಕ್ಕ, ಬಾವ ಏನ್ ಕೇಳಿದ್ರು? ರಂಗೋಲಿ, ಹಾಡು, ಡ್ಯಾನ್ಸು ಎಲ್ಲ ಬರುತ್ತಾ ಅಂತ ಕೇಳಿದ್ರಾ? ಹಾಡು ಹಾಡ್ಸಿದ್ರಾ? ಅಯ್ಯೋ ಹೇಳಕ್ಕ, ಇಲ್ಲ ಅಂದ್ರೆ ಅದಿತಿ ಅಕ್ಕ ನೋಡಕ್ ಬಂದಾಗ ಏನೇನೋ ಮಾತಾಡಿ ಎಡ್ವಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏ ಅಂಜು, ಚೋಟುದ್ದ ಇಲ್ಲ, ಎಷ್ಟೇ ಮಾತಾಡ್ತೀಯ? ಯಾವಾಗ್ಲೂ ಓದ್ಕೊಂಡಿರೋ ಪುಸ್ತಕದ ಹುಳ ನೀನು. ಬಂದ್ಬಿಟ್ಲು ಬೇಡ್ದಿರೋ ವಿಚಾರ ಮಾತಾಡ್ಕೊಂಡು. ಎದ್ದೋಗೆ ಇಲ್ಲಿಂದ. ಅಮ್ಮ ನೋಡಮ್ಮ, ಅಮ್ಮ ಅಕ್ಕನ. ಅಯ್ಯೋ, ಯಾಕಮ್ಮ ಅಕ್ಕನ ಗೋಳಿಕೋತ್ಯಾ? ಅವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಯ್ಯೋ ಅಕ್ಕ ಇಲ್ಲೇ ಇರಬೇಕಾಗಿತ್ತು ಅಂತ ಕೊರಗ್ತೀಯ. ಆರ್ತಿನ ಗೋಳಿಕೋಬೇಡ ಪುಟ್ಟ, ನಿನ್ನ ಜಾಣ ಮರಿಯಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಇರು ಹಂಗಾದ್ರೆ. ಅಮ್ಮ ಹೋಗಿ ಕೈಕಾಲು ಮುಖ ತೊಳ್ಕೊಂಬಮ್ಮ. ಇವತ್ತೆರಡು ಚೆನ್ನಾಗಿರೋ ಪಲ್ಯ ಮಾಡೋಣ. ಆರ್ತಿ, ತರಕಾರಿ ಹೆಚ್ಕೊ ಬಾ. ಬಾಕಂದ ಬಾ.
ಏನು ನಿನ್ನ ಅವಸ್ಥೆ? ನೀನು ಈ ಥರ ಕಣ್ಣೀರು ಹಾಕೊಂಡು ನಿಂತರೆ ಅವ್ರು ನಿನಗೆ ಸಿಗ್ತಾರಾ? ಅವ್ರ ಆಸೆ ಬಿಟ್ಟಾಕು. ಆ ದೇವರೇ ಬಂದರು ಅವ್ರು ನಿಂಗೆ ದಕ್ಕಲ್ಲ. ನಿನಗೇನೋ ಗೊತ್ತು ನನ್ನ ಪ್ರೀತಿ ಬಗ್ಗೆ, ನನ್ನ ಆರ್ತಿ ಬಗ್ಗೆ. ಆರ್ತಿಯವರು ನನಗೋಸ್ಕರ ಮನ್ಸು ಬದಲಾಯಿಸ್ತಾರೆ, ಅದು ನನಗೆ ಗೊತ್ತು. ಮದುವೆ ಫಿಕ್ಸ್ ಆಗಿದೆ ಅಷ್ಟೇ, ಮದುವೆನೇ ಆಗೋಗಿಲ್ಲ. ಹೋಗಿ ನಿನ್ನ ಮುಖನ ಕನ್ನಡಿಲಿ ನೋಡ್ಕೊ. ಹೇಗಿದ್ದವನು ಹೇಗಾಗೋಗಿದ್ಯಾ? ಪಾರಿ ಒಳ್ಳೆ ಥರ ಜಾಲಿಯಾಗಿ ಹಾರಾಡ್ಕೊಂಡಿದ್ದೆ, ಈಗೊಳ್ಳೆ ಗೂಬೆ ಥರ ಆಗಿದೆಯಲ್ಲ. ಇದೆಲ್ಲ ಬೇಕಿತ್ತ ನಿನಗೆ? ನಾನೇನು ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಕನ್ಫ್ಯೂಸ್ ಮಾತ್ರ ಮಾಡಬೇಡ. ನಂದು ಪ್ಯೂರ್ ಲವ್, ಅದು ನನಗೆ ಸಿಕ್ಕೇ ಸಿಗುತ್ತೆ. ತಗೊಳಪ್ಪ. ಹುಡುಗಿರು ಚಾರು ಬಿದ್ದಾಗ ಕೈ ಕೊಡಬಾರ್ದು, ಹುಡುಗರು ಲವಲ್ ಬಿದ್ದಾಗ ಹೆಗ್ಲು ಕೊಡಬಾರ್ದು ಅನ್ನೋದನ್ನೇ ಮರ್ತೋಗಿದ್ದೆ. ಲವ್ ಆರ್ತಿನೇ ಹೇಳಿಲ್ವಾ ನಿನಗೆ? ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಳೆ. ಇನ್ನೇನ ನಿಂದು? ಸ್ಟಡಪ್. ಇನ್ನು ಒಂದೇ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಆರ್ತಿಯವ್ರಿಗೂ ನಾನಂದ್ರೆ ಇಷ್ಟ ಕಣೋ. ಅವ್ರ ಮಾತಲ್ಲಿ ಏನೇ ಹೇಳಿದ್ರು ಅದನ್ನ ನಾನು ನಂಬಲ್ಲ. ಆದರೆ ಹಾಗೆ ಹೇಳುವಾಗ ಅವ್ರ ಕಣ್ಣಲ್ಲಿ ತಳಮಳ, ಅಸಹಾಯಕತೆ ಎಲ್ಲ ಇತ್ತು. ಅಷ್ಟು ಸಾಕಣೋ ನಡೀತಿರೋ ಮದುವೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋಕ್ಕೆ. ನಿಜವಾಗ್ಲೂ ಅವ್ರು ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ಅವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂದಾಗ ಅವ್ರು ಯಾಕೆ ಹೇಳಿಲ್ಲ? ನನ್ನ ಪ್ರೀತಿ ನಿನ್ಗೆ ಅರ್ಥ ಆಗಲ್ಲ ಬಿಡು. ಪ್ರೀತಿ ನಿನ್ಗೆ ಅರ್ಥ ಆಗಿಲ್ಲ ಅಂದಮೇಲೆ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಜಸ್ಟ್ ಗೆಟ್ ಲಾಸ್ಟ್. ಮತ್ತೆ ಡಿಸ್ಟರ್ಬ್ ಮಾಡ್ತೀಯಾ? ಹೊಟ್ಟೋಗೋನ್ಲಿಲ್ವಾ? ರಾಜಾ ನೀನಾ? ಗೊತ್ತಿದ್ ಕಣೋ, ನೀನು ಆಡ್ತಿದ್ದನ್ನ ನೋಡೇ ಅನ್ಕೊಂಡೆ ಇದು ಪಕ್ಕ ಲವ್ ಕೇಸೆ ಅಂತ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ಲವ್ ಗಿವ್ ಲವ್ ಸಿನಿಮಾದಲ್ಲಿ ಚಂದ, ರಿಯಲ್ ಲೈಫಲ್ಲಿ ಅಲ್ಲ ಅಂತ. ಅದರಲ್ಲಿರೋದು ಕೇವಲ ನೋವು ಅಷ್ಟೇ. ಅಗ್ರಜ, ಒಂದೆರಡು ಲವ್ ಫೇಲ್ಯೂರ್ ಸ್ಟೋರಿ ಕೇಳಿ ಕನ್ಕ್ಲೂಷನ್ಗೆ ಬರಬೇಡ. ಲವ್ವಲ್ಲಿ ಸ್ಯಾಡ್ ಎಂಡ್ ಅಂತ ಇರೋದೇ ಇಲ್ಲ. ಇನ್ ಕೇಸ್ ಇತ್ತು ಅಂದರೆ ಅದು ಪ್ಯೂರ್ ಲವ್ವೇ ಅಲ್ಲ. ಮುಂದೊಂದು ದಿನ ನೀನು ಲವ್ವಲ್ಲಿ ಬಿದ್ದೇ ಬೀಳ್ತೀಯ, ಅವಾಗ ಗೊತ್ತಾಗುತ್ತೆ. ಅವಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನಾ? ನೆವರ್ ಎವರ್ ಅಂಡ್ ನೆವರ್. ಹೋಗ್ಲಿ, ನೀನು ಲವ್ ಮಾಡ್ತಿರೋ ಹುಡುಗಿ ಹೆಸರು ಹೇಳು. ಅಮ್ಮನಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ. ನಿನ್ನ ಮುಂಚಿನ ಥರ ಮಾಡಬೇಕು. ಟೆಲ್ ಮಿ, ಹೂಸ್ ಇಟ್ ಗರ್ಲ್?